ನಮಸ್ಕಾರ. ಮುಖ್ಯಾಂಶಗಳು. ಆತ್ಮನಿರ್ಭರ ಭಾರತ ಗುರಿ ಸಾಧನೆಗೆ ನೂತನ ಶಿಕ್ಷಣ ನೀತಿ ಮಹತ್ವದ ಪಾತ್ರ. ಸಂಶೋಧನೆಗೆ ಬಜೆಟ್ನಲ್ಲಿ ಆದ್ಯತೆ. 50,000 ಕೋಟಿ ರೂಪಾಯಿ ಮೀಸಲು. ಪ್ರಧಾನಿ ನರೇಂದ್ರ ಮೋದಿ. ಇಂದ್ರಧನುಷ್ 3ನೇ ಹಂತದ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ. 90% ಯಶಸ್ಸು ಗಳಿಸುವ ಗುರಿ. ಡಾ ಹರ್ಷವರ್ಧನ್ ವಿಶ್ವಾಸ. ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆ ಮುಂದೂಡಿಕೆ ಇಲ್ಲ. ಸಂವಿಧಾನಾತ್ಮಕವಾಗಿ ನಿಗದಿತ ಕಾಲಘಟ್ಟದಲ್ಲಿ ಪ್ರಕ್ರಿಯೆ. ಡಾ ಸಿಎನ್ ಅಶ್ವತ್ಥನಾರಾಯಣ. ಇದೇ 27ರಿಂದ ಮಾರ್ಚ್ 2ರವರೆಗೆ ಭಾರತೀಯ ಆಟಿಕೆ ಉತ್ಸವ. ವೋಕಲ್ ಫಾರ್ ಲೋಕಲ್ ಧ್ಯೇಯದಡಿ ಪ್ರದರ್ಶನಕ್ಕೆ ಅವಕಾಶ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಪಶ್ಚಿಮ ಬಂಗಾಳದ ವಿಶ್ವಭಾರತಿ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡರು. ನಂತರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ದೇಶದ ಅಖಂಡತೆ, ಏಕತೆಯನ್ನು ಕ್ಷಣ ಕ್ಷಣ ನೆನಪಿಸಿಕೊಳ್ಳಬೇಕು ಹಾಗೂ ಅದರಂತೆ ಬದುಕಬೇಕು ಎಂದು ಕರೆ ನೀಡಿದರು. ಗುರುದೇವ ರವೀಂದ್ರನಾಥ ಟ್ಯಾಗೂರ್ ಅವರು ಇದನ್ನು ಕೇವಲ ಒಂದು ವಿಶ್ವವಿದ್ಯಾಲಯವನ್ನಾಗಿ ನೋಡದೆ ವಿಶ್ವಭಾರತಿಯನ್ನಾಗಿ ಪರಿವರ್ತಿಸಿದರು. ಗುರುದೇವರ ಈ ಮಾದರಿ ಬ್ರಹ್ಮಜ್ಞಾನ ಹಾಗೂ ಆನಂದದ ಮೌಲ್ಯಗಳ ಮೇಲೆ ಅವಲಂಬಿತವಾಗಿದೆ ಎಂದರು. अनेक अनेक शुभकामनाएं देता हूं. साथियों, आज एक और बहुत ही पावन अवसर है, बहुत ही प्रेरणा का दिन है. आज छत्रपति शिवाजी महाराज की जन्म जयंती है. ಶಾಂತಿ ನಿಕೇತನದ ಮೂಲಕ ಗುರುದೇವ ಠಾಗೂರರು ವಿಶ್ವಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ. ಜ್ಞಾನಿ, ಜಲ ಕಲ್ಯಾಣಿ, ಧೀಶಕ್ತಿಯುಳ್ಳ ಮೌಲಿಕ ಗುಣವಂತರನ್ನು ಭಾರತಕ್ಕೆ ನೀಡಿದ್ದಾರೆ. ಸಮಾಜದ ಮುಕ್ತಿಗಾಗಿ ಎಲ್ಲರೂ ಕೆಲಸ ಮಾಡೋಣ ಎನ್ನುವುದು ಅವರ ನಿಲುವಾಗಿತ್ತು ಎಂದರು. ಜ್ಞಾನದ ಕ್ರಿಯಾಶೀಲತೆಗೆ ಯಾವುದೇ ಮಿತಿಯಿಲ್ಲ. ಇದೇ ವಿಚಾರದೊಂದಿಗೆ ಗುರುದೇವರು ವಿಶ್ವಭಾರತಿ ಸ್ಥಾಪನೆ ಮಾಡಿದ್ದಾರೆ. ಜ್ಞಾನ, ವಿಚಾರ, ಕೌಶಲಗಳು ನಿರಂತರವಾಗಿ ಚಲನೆಯುಳ್ಳವುಗಳಾಗಿವೆ. ಜ್ಞಾನ ಮತ್ತು ಅಧಿಕಾರ ಜೊತೆಗೆ ಬರುತ್ತವೆ. ನಿಮ್ಮಲ್ಲಿರುವ ಜ್ಞಾನ ನಿಮ್ಮದೊಂದೇ ಅಲ್ಲ, ಅದು ಮುಂದಿನ ಪೀಳಿಗೆಗೂ ಆಸ್ತಿಯಾಗಲಿದೆ. ಜ್ಞಾನಿಗಳು ದೇಶವನ್ನು ಮುನ್ನಡೆಸುತ್ತಾರೆ, ಹಾಗೆಯೇ ದೇಶವನ್ನು ಕೆಳಸ್ಥಿತಿಗೂ ಇಳಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಎಂದರು. मराठार कौन, शोयले एरंडेर अंधकारे बसे. हे राजा शिवाजी, तब भाग उद्यासियाए भावना तैत प्रभावत ऐसे छिलनामी. एक धर्म राज्य पाशे ಧನಾತ್ಮಕ ಮನಸ್ಥಿತಿ ಹೊಂದಿರುತ್ತೇವೋ, ಋಣಾತ್ಮಕ ಮನಸ್ಥಿತಿ ಅಭ್ಯಾಸ ಮಾಡಿಕೊಳ್ಳುತ್ತೇವೋ ಎನ್ನುವುದು ವ್ಯಕ್ತಿಗೆ ಬಿಟ್ಟ ವಿಚಾರ. ನಾವು ಸಮಸ್ಯೆಯ ಭಾಗವಾಗುತ್ತೇವೋ ಅಥವಾ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಮುಂದಾಗುತ್ತೇವೋ ಎನ್ನುವುದನ್ನು ನಾವೇ ನಿರ್ಧರಿಸಿಕೊಳ್ಳಬೇಕಾಗುತ್ತದೆ. ನಿಯತ್ತು, ನಿಷ್ಠೆಯಿಂದ ಯಾವುದೇ ವ್ಯಕ್ತಿ ಉನ್ನತಿ ಗಳಿಸಬಹುದು ಎಂದರು. किसी पर्वत की ऊंची चोटी से, किसी घने वन में, ओ राजा शिवाजी, क्या ये विचार आपको एक बिजली की रोशनी की तरह आया था? क्या ये विचार आया था कि छिन्न भिन्न इस देश की धरती को एक सूत्र में पिरोना है? क्या मुझे इसके लिए खुद को समर्पित ಪುರಾತನ ಭಾರತದಲ್ಲಿ ಹಳ್ಳಿಗಳಲ್ಲಿ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆಗಳು ಇದ್ದವು. ಮಂದಿರಗಳಲ್ಲೂ ಶಿಕ್ಷಣ ನೀಡಲಾಗುತ್ತಿತ್ತು. ಅಂದು ಭಾರತೀಯ ಶಿಕ್ಷಣ ವ್ಯವಸ್ಥೆ ಅತ್ಯಂತ ಚಲನಶೀಲವಾಗಿತ್ತು. ದಾಖಲೆಗಳ ಪ್ರಕಾರ 18ನೇ ಶತಮಾನದಲ್ಲಿ ಬಂಗಾಲ, ಬಿಹಾರದ ಗ್ರಾಮಗಳಲ್ಲಿ 1 ಲಕ್ಷ ಶಾಲೆಗಳು ಇದ್ದವು. ಬ್ರಿಟಿಷರು ಬಂದ ಮೇಲೆ ಇಲ್ಲಿನ ಸ್ಥಿತಿ ಬದಲಾಯಿತು ಎಂದರು. हमें कभी भूलना नहीं है, पल पल जीवन के हर कदम पर देश की एकता, अखंडता के इस मंत्र को हमें याद भी रखना है, हमें जीना भी है. ನೂತನ ಶಿಕ್ಷಣ ನೀತಿಯು ಹಳೆಯ ಮಿತಿಯನ್ನು ತೊಡೆದು ಹಾಕುವತ್ತ ಆದ್ಯತೆ ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯಗಳನ್ನು ಅಭ್ಯಸಿಸಲು ಸ್ವಾತಂತ್ರ್ಯ ನೀಡುತ್ತದೆ. ಉದ್ಯಮಶೀಲತೆ, ಆವಿಷ್ಕಾರಿ ಮನೋಭಾವವನ್ನು ಉದ್ದೀಪಿಸುತ್ತದೆ. ಆತ್ಮನಿರ್ಭರ ಭಾರತ ಸೃಷ್ಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ನೂತನ ಶಿಕ್ಷಣ ನೀತಿಯಲ್ಲಿ ಬಾಲಕಿಯರನ್ನು ಸೇರ್ಪಡೆಗೊಳಿಸಿಕೊಳ್ಳಲು ಆದ್ಯತೆ ನೀಡಲಾಗಿದೆ ಎಂದರು. ಈ ಬಾರಿಯ ಬಜೆಟ್ನಲ್ಲೂ ಸಂಶೋಧನೆಗೆ ಆದ್ಯತೆ ನೀಡಲಾಗಿದೆ. ಇದಕ್ಕಾಗಿ 50,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಭಾರತೀಯರ ಕಣಕಣದಲ್ಲೂ ಮಾನವೀಯತೆ, ವಿಶ್ವ ಮಾನವ ಭಾವನೆ ಇದೆ. ವಿಶ್ವ
ಸಂಸ್ಥೆಯು ಈ ಕಾರ್ಯವನ್ನು ಸಶಕ್ತವಾಗಿ ನೆರವೇರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮಿಂದ ವಿಶ್ವಕ್ಕೆ ಅಪಾರ ನಿರೀಕ್ಷೆ ಇದೆ. ಅದನ್ನು ಪೂರ್ಣಗೊಳಿಸಲು ಶ್ರಮವಹಿಸಿ ಸಂಕಲ್ಪವನ್ನು ಸಿದ್ಧಿಗೊಳಿಸಲು ಮುಂದಾಗಿ ಎಂದು ಕರೆ ನೀಡಿದರು. ಪಶ್ಚಿಮ ಬಂಗಾಳ ರಾಜ್ಯಪಾಲ ಜಗದೀಪ್ ಧನ್ಪಾಲ್, ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಪಾಲ್ಗೊಂಡಿದ್ದರು. The hospitality of her base culture and India's right to accept from others their best. गुरुदेव की विश्व भारती से अपेक्षा थी कि यहां जो सीखने आएगा वो पूरी दुनिया को भारत और भारतीयता की दृष्टि से देखेगा. गुरुदेव का ये मॉडल ब्रह्म, त्याग और आनंद के मूल्यों से प्रेरित था. इसलिए उन्होंने विश्व भारती को सीखने का ऐसा स्थान बनाया जो भारत की समृद्ध धरोहर को आत्मसात करे, उस पर शोध करे और गरीब से गरीब की समस्याओं के समाधान के लिए ये संस्कार में पूर्व में यहां से निकले छात्र छात्राओं में भी हमें दिखता है और आपसे भी देश की यही अपेक्षा है. साथियों, गुरुदेव टैगोर के लिए विश्व भारती सिर्फ ज्ञान देने वाली, ज्ञान परोसने वाली एक संस्था मात्र नहीं थी. ये एक प्रयास है भारतीय संस्कृति के शीर्षस्थ लक्ष्य तक पहुंचने का, जिसे हम कहते हैं स्वयं को प्राप्त करना. जब आप अपने कैंपस में बुधवार को उपासना के लिए जुड़ते हैं तो स्वयं से ही साक्षात्कार करते हैं. जब आप गुरुदेव द्वारा शुरू किए गए समारोह में जुड़ते हैं तो स्वयं से ही साक्षात्कार करने का एक अवसर प्राप्त होता है. जब गुरुदेव कहते हैं आलो अमार आलो ओगो आलो भुवन भारा, तो ये उस प्रकाश के लिए ही आह्वान है जो हमारी चेतना को जागृत करती है. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಕೇರಳದ ಯೋಜನೆಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ. ಜೊತೆಗೆ ಗ್ರಾಮೀಣ ವಲಯದ ವಿವಿಧ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. 320 ಕೆವಿ ಪುಗಲೂರು ತ್ರಿಶೂರ್ ವಿದ್ಯುತ್ ಪ್ರಸರಣ ಯೋಜನೆ, 50 ಮೆಗಾವ್ಯಾಟ್ ಸಾಮರ್ಥ್ಯದ ಕಾಸರಕೋಡು ಸೌರ ವಿದ್ಯುತ್ ಯೋಜನೆ, ತಿರುವನಂತಪುರದ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ, 6 ವಿಕರದ ಜಲ ಸಂಸ್ಕರಣಾ ಘಟಕಗಳ ಕಾರ್ಯಾರಂಭಕ್ಕೆ ಪ್ರಧಾನಿ ಹಸಿರು ನಿಶಾನೆ ತೋರಲಿದ್ದಾರೆ. ಜೊತೆಗೆ ತಿರುವನಂತಪುರದಲ್ಲಿ ಸ್ಮಾರ್ಟ್ ರಸ್ತೆ ಯೋಜನೆಗೆ ಶಿಲಾನ್ಯಾಸ ಸಹ ನೆರವೇರಿಸಲಿದ್ದಾರೆ. ಇದೀಗ ನೇರ ಪ್ರಸಾರವನ್ನು ವೀಕ್ಷಿಸುತ್ತಿದ್ದೀರಿ. is now 3,300 megawatts. But even now, because of the growth of demand, even this is now proving to be insufficient. The allocation for Kerala from central sector is 2,266 megawatts. But its peak draw from the national grid in the last season touched 3,100 megawatts. That means they are already touching their transfer capacity, which they can draw from the grid. As the demand increases, and it is expected to touch 5,000 megawatts by 2022 in Kerala, the capacity to transfer more power to Kerala will need to increase. This transmission line, which you will dedicate today, Honorable Prime Minister, is therefore a very timely gift to the people of Kerala. This will enable the transfer of 2,000 megawatts of additional power to Kerala from the national grid. Out of this, Kerala will be able to utilize 1,000 megawatts right now. And to draw the remaining 1,000 megawatts, they will have to strengthen their system.
ಇಂದ್ರಧನುಷ್ 3 ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮಕ್ಕೆ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ ಇಂದು ಚಾಲನೆ ನೀಡಿದರು. ಬಳಿಕ ಲಸಿಕಾ ಕಾರ್ಯಕ್ರಮದಡಿ ಪ್ರಮುಖ 12 ಸಮಸ್ಯೆಗಳಿಗೆ ಲಸಿಕೆ ನೀಡಲಾಗುತ್ತಿದ್ದು, ಫೆಬ್ರವರಿ 22ರಿಂದ 15 ದಿನಗಳ ಕಾಲ ಹಾಗೂ ಮಾರ್ಚ್ 22ರಿಂದ 15 ದಿನಗಳ ಕಾಲ ದೇಶಾದ್ಯಂತ ಈ ಕಾರ್ಯಕ್ರಮ ನಡೆಯಲಿದೆ. ಇದರಲ್ಲಿ ಆರೋಗ್ಯ ಇಲಾಖೆ, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಸಮರ್ಪಣಾ ಭಾವದಿಂದ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ದೇಶದ ಯಾವುದೇ ಮಗು ಹಾಗೂ ಗರ್ಭಿಣಿಯರು ಅಗತ್ಯ ಲಸಿಕೆಯಿಂದ ವಂಚಿತವಾಗಬಾರದು ಎನ್ನುವುದು ಸರ್ಕಾರದ ಧ್ಯೇಯ. ಈ ನಿಟ್ಟಿನಲ್ಲಿ 90% ಯಶಸ್ಸು ಗಳಿಸುವ ಗುರಿ ನಿಗದಿಪಡಿಸಲಾಗಿದೆ. ಆದರೆ 130ಕ್ಕೂ ಅಧಿಕ ಕೋಟಿ ಜನರಿರುವ ದೇಶದಲ್ಲಿ ಪ್ರತಿ ಮನೆಗೆ ತೆರಳಿ ಅರ್ಹರನ್ನು ಗುರುತಿಸಿ ಅವರಲ್ಲಿ ಅರಿವು ಮೂಡಿಸಿ ಲಸಿಕೆ ಹಾಕಿಸುವುದು ಸವಾಲಿನ ಕೆಲಸ ಎಂದರು. ಸರ್ಕಾರದ ಪ್ರಯತ್ನದ ನಡುವೆಯೂ ಮಕ್ಕಳು ಹಾಗೂ ಗರ್ಭಿಣಿಯರು ನಿಧನರಾಗುತ್ತಾರೆ. ಇದು ಆರೋಗ್ಯ ಇಲಾಖೆಗೆ ಅತ್ಯಂತ ದುಃಖದಾಯಕ ಸಂಗತಿ. ಎಲ್ಲ ಮಕ್ಕಳಿಗೂ ಲಸಿಕೆ ಸಿಗುವವರೆಗೂ ಸರ್ಕಾರದ ಪ್ರಯತ್ನ ಸಾಗುತ್ತದೆ. ಈ ಬಾರಿಯ ಬಜೆಟ್ನಲ್ಲೂ ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆ ನೀಡಲಾಗಿದೆ. ಈ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಿ ಯಶಸ್ಸುಗೊಳಿಸಬೇಕು ಎಂದು ಕರೆ ನೀಡಿದರು. ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಮುಂದೂಡುವ ಪ್ರಶ್ನೆ ಇಲ್ಲ. ಸಂವಿಧಾನಾತ್ಮಕವಾಗಿ ಆಯಾ ಕಾಲಘಟ್ಟದಲ್ಲಿ ಚುನಾವಣೆಗಳು ನಡೆಯಲಿವೆ ಎಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಸ್ಪಷ್ಟಪಡಿಸಿದ್ದಾರೆ. ಮಂಡ್ಯದಲ್ಲಿ ಇಂದು ಅವರು ವಿವಿಧ ಸಮುದಾಯಗಳು ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿವೆ. ಈ ಬಗ್ಗೆ ಸರ್ಕಾರ ಸಮಗ್ರವಾಗಿ ಪರಿಶೀಲಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಎಂದು ಹೇಳಿದರು. ಅನ್ಯ ಪಕ್ಷಗಳಿಂದ ಶಾಸಕರು ಬಿಜೆಪಿಗೆ ಸೇರ್ಪಡೆ ಕುರಿತಂತೆ ಪಕ್ಷದ ವರಿಷ್ಠರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ವಿಚಾರಗಳು ಸರ್ಕಾರದ ಗಮನಕ್ಕೆ ಬಂದಾಗ ಸರ್ಕಾರ ಏನು ಸೂಕ್ತವಾದ ಕ್ರಮವನ್ನು ವಹಿಸಬೇಕಾಗಿದೆಯೋ ಆ ಕ್ರಮವನ್ನು ವಹಿಸುವಂಥ ಕೆಲಸ ಸರ್ಕಾರ ಮಾಡುತ್ತೆ ಅನ್ನೋದನ್ನ ತಿಳಿಸಬೇಕು. ಇದ್ರ ಮುಂದೆ ಏನಿಲ್ಲ, ನಮ್ಮ ಸಂಬಂಧಪಟ್ಟ ವರಿಷ್ಠರು ಸೇರಿಸ್ಕೊಳ್ಬಾರ್ದು ಇವೆಲ್ಲ ವಿಚಾರಗಳಲ್ಲೂ ಸಂಬಂಧಪಟ್ಟ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಶ್ಚಯ ಮಾಡಿ ಇದಕ್ಕೆ ಸೂಕ್ತ ಕ್ರಮವನ್ನು ವಹಿಸುವಂಥದ್ದು. ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಏರ್ಪಡಿಸಿದ್ದ ಉದ್ಯೋಗ ಮೇಳಕ್ಕೆ ರಾಜ್ಯ ಕಾರ್ಮಿಕ ಇಲಾಖೆ ಸಚಿವ ಶಿವರಾಂ ಹೆಬ್ಬಾರ್ ಚಾಲನೆ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಅವರು ಕೇಂದ್ರ ಸರ್ಕಾರದ ಕೌಶಲ್ಯ ತರಬೇತಿ ಯೋಜನೆಗಳ ಲಾಭ ಪಡೆದು ಯುವ ಪೀಳಿಗೆ ಸ್ವಯಂ ಉದ್ಯೋಗದ ಕಡೆಗೆ ಆಸಕ್ತಿ ವಹಿಸಬೇಕು. ರಾಜ್ಯದ ಯಾವುದೇ ಭಾಗದಲ್ಲಿ ನಡೆಯುವ ಉದ್ಯೋಗ ಮೇಳಕ್ಕೆ ಸರ್ಕಾರ ಬೆಂಬಲ ನೀಡಲಿದೆ ಎಂದರು. ಕೌಶಲ್ಯ ತರಬೇತಿ ಬೇಕಷ್ಟು. ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ, ಕರ್ನಾಟಕ ಯಡಿಯೂರಪ್ಪನ ನೇತೃತ್ವದಲ್ಲಿ ಕೌಶಲ್ಯಾಭಿವೃದ್ಧಿ ಒಂದು ನಮ್ಮ ಇಲಾಖೆ ಏನಿದೆ ಆ ಇಲಾಖೆ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿದೆ ಮತ್ತು ಅದರಿಂದ ಅನೇಕ ಹೊಸ ಹೊಸ ಕೌಶಲ್ಯಗಳನ್ನು ತರಬೇತಿ ಕೊಟ್ಟು ತೋಲ್ ಕಿಟ್ಕೊಳ್ಳೋದು ಕೂಡ ಕೊಡ್ತಕ್ಕಂಥ ಕ್ರಮ. ಉದ್ಯೋಗ ಮೇಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಪಾಲ್ಗೊಂಡಿದ್ದರು. ಶಾಸಕ ಎಸ್ಎ ರಾಮದಾಸ್ ಮೇಳದಲ್ಲಿ 200ಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸಿದ್ದು 13,000 ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸುವ ಗುರಿ ಹೊಂದಲಾಗಿದೆ ಎಂದರು. ಸಣ್ಣ ಸಣ್ಣ ಜಾಬ್ ಮೇಳಗಳನ್ನು ಮಾಡಿದ್ವಿ. ಅವಶ್ಯಕತೆಗಳು ಜಾಸ್ತಿ ಇದೆ, ಹಾಗೆ ಜಾಬ್ ಬೇಕನ್ನುವಂಥವ್ರ ಸಂಖ್ಯೆ ಕೂಡ ಜಾಸ್ತಿ ಇದೆ ಅನ್ನೋದರ ಅರಿವನ್ನು ಇಟ್ಟುಕೊಂಡು ಕಳೆದ 1 ತಿಂಗಳಿಂದ ನಿರಂತರವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಈಗ 110 ಕಂಪನಿಗಳು ಮೈಸೂರು, ನಂಜನಗೂಡು ಏರಿಯಾ, ಬೆಂಗಳೂರು ಎಲ್ಲ ಕಡೆಯಿಂದನೂ ಕೂಡ ಈ ಒಂದು ಮೇಳದಲ್ಲಿ ಎಂಪ್ಲಾಯರ್ ಆಗಿ ಭಾಗವಹಿಸ್ತಾ ಇದ್ದಾರೆ. ಉದ್ಯೋಗ ಮೇಳಗಳು ಮಾಡಬೇಕು. ಯಾಕೆಂತಂದ್ರೆ ಶಾಸಕ ಡಾ ಯತೀಂದ್ರ ಲಾಕ್ಡೌನ್ ನಂತರ ಸಾಕಷ್ಟು ಉದ್ಯೋಗ ಸಮಸ್ಯೆ ಉಂಟಾಗಿದ್ದು ಯುವ ಜನರಿಗೆ ಕೌಶಲ್ಯ ತರಬೇತಿ ನೀಡುವ ಮೂಲಕ ಉದ್ಯೋಗ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದರು. ಹಾಗೆ ಉದ್ಯೋಗ ಮೇಳಗಳು ಮಾಡಬೇಕು. ರಾಮದಾಸ್ ಅವರು ಪ್ರತಿ ವರ್ಷ ಕೂಡ ಕೇಂದ್ರ ಶಿಕ್ಷಣ ಸಚಿವಾಲಯ ದೇಶಾದ್ಯಂತ ಮೇ 27ರಿಂದ ಮಾರ್ಚ್ 2ರವರೆಗೆ ಭಾರತೀಯ ಆಟಿಕೆ ಉತ್ಸವ 2021 ಆಯೋಜಿಸಿದೆ. ಉತ್ಸವದಲ್ಲಿ ದೇಶದ ನಾನಾ ಭಾಗದ ಶಾಲಾ ಮಕ್ಕಳು ಆನ್ಲೈನ್ ಮೂಲಕ ಭಾಗವಹಿಸಬಹುದಾಗಿದೆ. ಇದರಲ್ಲಿ ಸ್ಥಳೀಯ ವಸ್ತುಗಳ ಬಳಕೆ, ವೋಕಲ್ ಫಾರ್ ಲೋಕಲ್ ಧ್ಯೇಯದಡಿ ಆಟಿಕೆಗಳನ್ನು ಪ್ರದರ್ಶಿಸಲಾಗುವುದು. ವಿದ್ಯಾರ್ಥಿಗಳು ಶಿಕ್ಷಣ ಆಧಾರಿತ ಆಟಿಕೆಗಳು, ಆನ್ಲೈನ್ ಶಿಕ್ಷಣವನ್ನು ಬಿಂಬಿಸುವ ಇಂಟರ್ನೆಟ್ ಹಾಗೂ ಕಂಪ್ಯೂಟರ್ಗಳಿಗೆ ಸಂಬಂಧಿಸಿದ ಆಟಿಕೆಗಳನ್ನು ಪ್ರದರ್ಶಿಸುವ ತಯಾರಿ ನಡೆಸುತ್ತಿದ್ದಾರೆ. ಉತ್ಸವದ ನಿಯೋಜನಾಧಿಕಾರಿ ಡಾ ಅನಿತಾ ಶರ್ಮಾ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ಶಿಕ್ಷಣ ನೀತಿ ಸಹ ಆಟಿಕೆಗೆ ಮೊದಲ ಆದ್ಯತೆ ನೀಡಿದೆ.
ಜೊತೆಗೆ ದೇಶದ ಕಲೆ ಸಂಸ್ಕೃತಿಯನ್ನು ಕೂಡ ಈ ಆಟಿಕೆಗಳು ಪ್ರದರ್ಶಿಸಲಿವೆ ಎಂದಿದ್ದಾರೆ. हम कहीं ना कहीं भूल रहे हैं, तो इन खिलौनों के माध्यम से हमारे टीचर क्लासेस में जाते हैं और उसको बच्चों को खिलौनों के माध्यम से पढ़ाया करते हैं. ಬೆಂಗಳೂರಿನ ವರ್ಣಂ ಕ್ರಾಫ್ಟ್ ಕಲೆಕ್ಟಿವ್ ಲಿಮಿಟೆಡ್ ಸಂಸ್ಥೆ ಮರದಿಂದ ತಯಾರಿಸಿದ ಆಟಿಕೆಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಂಡಿದೆ. ಮೇಳದಲ್ಲಿ ವಿಭಿನ್ನ ರೀತಿಯ ಗೃಹಾಲಂಕಾರಿಕ ಆಟಿಕೆಗಳು, ಜಾನಪದ ಸಂಸ್ಕೃತಿಯನ್ನು ಬಿಂಬಿಸುವ ವಿಶೇಷ ಗೊಂಬೆಗಳು, ಗ್ರಾಮೀಣ ಸಂಸ್ಕೃತಿಯನ್ನು ನೆನಪಿಸುವ ಪ್ರಾಣಿ ಪಕ್ಷಿಗಳು, ದಸರಾ ಉತ್ಸವವನ್ನು ನೆನಪಿಸುವ ಆನೆ, ಜಂಬೂ ಸವಾರಿ ಇತ್ಯಾದಿ ಆಟಿಕೆಗಳು, ನಗರಗಳ ಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾರು, ಬೈಕ್, ಗೃಹಾಲಂಕಾರದ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ವರ್ಣಂ ಕಲೆಕ್ಟಿವ್ ಸಂಸ್ಥೆ ಹಲವು ವರ್ಷಗಳಿಂದ ಚನ್ನಪಟ್ಟಣದ ಕುಶಲಕರ್ಮಿಗಳು, ಕಲಾವಿದರಿಂದ ಕಲಾಕೃತಿಗಳನ್ನು ಸಿದ್ಧಪಡಿಸಿ ತಂದು ಬೆಂಗಳೂರಿನ ವಿವಿಧ ಮಳಿಗೆಗಳಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡುತ್ತಿದೆ. ಈ ಆಟಿಕೆಗಳಲ್ಲಿ ಬಣ್ಣ, ಭಾವ, ನೈಪುಣ್ಯತೆ ಎದ್ದು ಕಾಣುತ್ತಿದ್ದು ಗ್ರಾಹಕರನ್ನು ಆಕರ್ಷಿಸುತ್ತಿದೆ. ಬೊಂಬೆಗಳನ್ನು ತಯಾರಿಸುವ ಕಲಾವಿದರ ಕುರಿತು ಮಾಹಿತಿಯನ್ನು ಮಾರಾಟದ ಜೊತೆಗೆ ಪ್ರದರ್ಶನಕ್ಕೆ ಇಟ್ಟಿರುವುದು ಇನ್ನೊಂದು ವಿಶೇಷ. ವರ್ಣಂ ಕ್ರಾಫ್ಟ್ನ ಸ್ಥಾಪಕ ಕಾರ್ತಿಕ್ ವೈದ್ಯನಾಥನ್, ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದ ಆನ್ಲೈನ್ ಮೇಳವನ್ನು ಆಯೋಜಿಸಿರುವುದು ಒಳ್ಳೆಯ ನಿರ್ಧಾರ. ಇದರಿಂದ ಆಟಿಕೆ ಉದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ಮತ್ತು ಪ್ರೋತ್ಸಾಹ ದೊರೆಯಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. We would also like to thank the Export Promotion Council of Handicrafts, which is EPCH, which is also instrumental in organizing this toy craft. And we hope that this toy craft really boosts the Indian wooden toy sector and especially the toy craft of Channapatna. ವರ್ಣಂ ಸಂಸ್ಥೆಯ ಕಲಾವಿದ ಅರುಣ್, ತಮ್ಮ ಮಳಿಗೆಯ ಆಟಿಕೆಗಳಲ್ಲಿ ವಿಶೇಷ ರೀತಿಯ ನೈಪುಣ್ಯತೆ ಇರುವಂತೆ ಸಿದ್ಧಪಡಿಸಲಾಗುತ್ತದೆ. ಆಟಿಕೆಗಳಲ್ಲಿನ ಬಣ್ಣ, ಕೆತ್ತನೆ ಕೂಡ ವೈವಿಧ್ಯತೆಯಿಂದ ಕೂಡಿದೆ ಎಂದು ತಿಳಿಸಿದರು. ಅದರಲ್ಲಿ ನೋಡಿದ್ರೆ ಎಲ್ಲ ಒಂದೊಂದು ಪ್ರತಿದು ಅಯ್ಯು, ಆ ಮುಖ ಎಲ್ಲ ಕರೆಕ್ಟಾಗಿ ನ್ಯಾಚುರಲ್ ಆಗಿ ಎಲ್ಲ ಅದು ಪೀಸಾಗಿ ಮಾಡಿ ಅನಿಸ್ತಾರೆ. ಅದೇ ಡಿಫ್ರೆಂಟ್ ಅನ್ನೋದು. ಆ್ಯಕ್ಚುಲಿ ಬೇಸಿಕ್ಲಿ ಅವ್ರು ಮಾಡೋದು ಬಂದ್ಬಿಟ್ಟು ಬರೀ ಪೇಂಟ್ ಹೊಡೆದು ಕೊಡ್ತಾರೆ. ನಮ್ಮದು ಬಂದು ನ್ಯಾಚುರಲ್ ಕಲರ್, ನಮ್ಮ ಕಲರ್ ಟೆಸ್ಟ್ ಮಾಡಿಬಿಟ್ಟು ಮಕ್ಕಳು ಕೂಡ ಮೈಯಲ್ಲಿ ಇಕ್ಬೋದು, ಅದರಲ್ಲಿ ಏನು ತೊಂದರೆ ಬರಲ್ಲ. ಗ್ರಾಹಕರಾದ ಗೀತಾಂಜಲಿ, ಮೇಳದಲ್ಲಿನ ಆಟಿಕೆಗಳು ತುಂಬಾ ಆಕರ್ಷಕವಾಗಿವೆ, ಬೆಲೆಯು ಗ್ರಾಹಕರ ಕೈಗೆಟುಕುವ ಮಟ್ಟದಲ್ಲಿದೆ ಎಂದು ಅಭಿಪ್ರಾಯಪಟ್ಟರು. ಅವರು ಕ್ರಾಫ್ಟ್ಸ್ ಮನಿಗೂ ಸಫಿಷಿಯಂಟ್ ಶೇರ್ ಆಫ್ ದ ಪ್ರಾಫಿಟ್ ಕೊಡ್ತಾ ಇದ್ದಾರೆ. ಸೊ ದ್ಯಾಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್. ಆ್ಯಂಡ್ ಈವನ್ ಥ್ರೂ ಕೋವಿಡ್ ಅವರು ಒಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ಸ್ ಸಮಥಿಂಗ್ ಟು ಅಪ್ರಿಷಿಯೇಟ್. ಆ್ಯಂಡ್ ಆಬ್ವಿಯಸ್ಲಿ ಹೈಜೀನ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಇಸ್ ವೆರಿ ವೆರಿ ವೆಲ್ ಮೇಂಟೈನ್ಡ್. ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಇಂದಿನಿಂದ 3 ದಿನಗಳ ಲಕ್ಷದ್ವೀಪ ಪ್ರವಾಸ ಕೈಗೊಂಡಿದ್ದಾರೆ. ಲಕ್ಷದ್ವೀಪ ಪರಿಸರ ಇಲಾಖೆ ನಿರ್ಮಿಸಿರುವ ಅಟಲ್ ಪರಿಸರ ಭವನವನ್ನು ಅವರು ಇಂದು ಸಂಜೆ ಉದ್ಘಾಟಿಸಲಿದ್ದಾರೆ. ಇದಕ್ಕೂ ಮುನ್ನ ಲಕ್ಷದ್ವೀಪದ ಕಾರ್ಯದರ್ಶಿ ಹಾಗೂ ವಿವಿಧ ಇಲಾಖೆಗಳ ಪ್ರಮುಖರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಅಪರೂಪದ ಜಲಚರಗಳ ರಕ್ಷಣೆಗಾಗಿ ಸೂಕ್ತ ಯೋಜನೆ, ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುವುದು ಈ ಭೇಟಿಯ ಪ್ರಮುಖ ಉದ್ದೇಶ. ಇಂದು ಮರಾಠ ಸಾಮ್ರಾಜ್ಯದ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜನ್ಮದಿನ. ದೇಶದ ಗಣ್ಯರು ಭಾರತದ ಮಹಾನ್ ನಾಯಕನ ಸಾಧನೆಯನ್ನು ಸ್ಮರಿಸಿ ಗೌರವ ಸೂಚಿಸಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ರಾಷ್ಟ್ರದ ಅಸ್ಮಿತೆ ಮತ್ತು ಏಕತೆಯ ರಕ್ಷಣೆಗಾಗಿ ಸಮಾಜ ಮತ್ತು ಸಮುದಾಯಗಳನ್ನು ಸಂಘಟಿತಗೊಳಿಸಿ ಒಂದು ಅಜೇಯ ಶಕ್ತಿಯನ್ನಾಗಿ ಪರಿವರ್ತಿಸಿದ್ದರು ಎಂದು ಸ್ಮರಿಸಿದ್ದಾರೆ. ಛತ್ರಪತಿ ಶಿವಾಜಿ ಅವರ ಜನ್ಮದಿನದಂದು ದೇಶಕ್ಕಾಗಿ ಅವರ ಕೊಡುಗೆಯನ್ನು ಸ್ಮರಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅವರ ಅದಮ್ಯ ಸಾಹಸ, ಅದ್ಭುತ ಶೌರ್ಯ ಮತ್ತು ಅಸಾಧಾರಣ ಬುದ್ಧಿಮತ್ತೆ ದೇಶದ ಜನತೆಯನ್ನು ಯುಗ ಯುಗದವರೆಗೂ ಪ್ರೇರೇಪಿಸಲಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾ, ರಾಷ್ಟ್ರವಾದಕ್ಕೆ ಉತ್ತಮ ಉದಾಹರಣೆಯಾಗಿರುವ ಛತ್ರಪತಿ ತಮ್ಮ ಅವಧಿಯಲ್ಲಿ ಅತ್ಯುತ್ತಮ ಆಡಳಿತ ರೂಪಿಸಿದ್ದರು. ತಮ್ಮ ದೂರದರ್ಶಿತ್ವದಿಂದ ಅವರು ಸದೃಢ ನೌಕಾಸೇನೆಯನ್ನು ರೂಪಿಸಿದರು. ಜೊತೆಗೆ ಹಲವು ಜನೋಪಯೋಗಿ ನೀತಿಗಳನ್ನು ಜಾರಿಗೊಳಿಸಿದ್ದರು ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಶಿವಾಜಿ ಅವರು ಧೈರ್ಯ, ಪರಾಕ್ರಮಗಳ ಸಾಕಾರ ಮೂರ್ತಿ. ಅವರ ದೇಶಭಕ್ತಿ, ಹೋರಾಟ, ಸಾಧನೆಗಳು ಇಂದಿಗೂ ಲಕ್ಷಾಂತರ ಜನರಿಗೆ ಸ್ಫೂರ್ತಿದಾಯಕವಾಗಿವೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 13,193
ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,963,394ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 1,39,542 ಸಕ್ರಿಯ ಪ್ರಕರಣಗಳು ಇದ್ದು, ಈ ಪ್ರಮಾಣ ಶೇಕಡಾ 1.27ಕ್ಕೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,667,741 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡಾ 97.30 ಅಷ್ಟಿದೆ. ದೇಶದಲ್ಲಿ ಈವರೆಗೆ 1,56,111 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.42ರಷ್ಟಿದೆ. ದೇಶದಲ್ಲಿ ಕೋವಿಡ್ ಲಸಿಕೆ ಪಡೆದವರ ಒಟ್ಟು ಸಂಖ್ಯೆ 88,07,000ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕೋವಿಡ್-19 ಪರೀಕ್ಷಾ ಸಾಮರ್ಥ್ಯದಲ್ಲಿ ಹೆಚ್ಚಳವಾಗುತ್ತಿದೆ. ಇದುವರೆಗೆ 20,94,74,862 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 7,71,071 ಮಂದಿಯ ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಪ್ರಸಕ್ತ ಮುಂಗಾರು ಮಾರುಕಟ್ಟೆ ಋತುವಿನಲ್ಲಿ ಕೇಂದ್ರ ಸರ್ಕಾರ 647 ಲಕ್ಷ ಟನ್ ಭತ್ತವನ್ನು ಸಂಗ್ರಹಿಸಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡಾ 15.33ರಷ್ಟು ಸಂಗ್ರಹ ಹೆಚ್ಚಳವಾಗಿದ್ದು, ಸುಮಾರು 561 ಲಕ್ಷ ಟನ್ ಭತ್ತ ಖರೀದಿಸಿದೆ. ಪಂಜಾಬ್ ರಾಜ್ಯವೊಂದರಿಂದಲೇ 202 ಲಕ್ಷ ಟನ್ ಖರೀದಿಸಲಾಗಿದ್ದು, ಇದು ಒಟ್ಟು ಸಂಗ್ರಹಕ್ಕೆ ಶೇಕಡಾ 31.31ರಷ್ಟು ಕೊಡುಗೆ ನೀಡಿದೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ತೆಲಂಗಾಣ, ಉತ್ತರಾಖಂಡ್, ತಮಿಳುನಾಡು, ಚಂಡೀಗಢ, ಜಮ್ಮು ಮತ್ತು ಕಾಶ್ಮೀರ, ಕೇರಳ, ಗುಜರಾತ್, ಆಂಧ್ರಪ್ರದೇಶ, ಛತ್ತೀಸ್ಗಢ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಭತ್ತದ ಸಂಗ್ರಹ ಸುಗಮವಾಗಿ ಮುಂದುವರೆದಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಬಿಹಾರ್, ಜಾರ್ಖಂಡ್, ಅಸ್ಸಾಂ, ಕರ್ನಾಟಕ, ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾ 1,22,000 ಕೋಟಿ ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಸಲಾಗುತ್ತಿದ್ದು, ಈಗಾಗಲೇ 93 ಲಕ್ಷಕ್ಕೂ ಅಧಿಕ ರೈತರು ಇದರ ಲಾಭ ಪಡೆದಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ 2020-21ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಎಫ್ಎಕ್ಯೂ ಗುಣಮಟ್ಟದ ಪ್ರತಿ ಕ್ವಿಂಟಾಲ್ ಕಡಲೆಗೆ 5,100 ರೂಪಾಯಿ ಬೆಂಬಲ ಬೆಲೆ ನೀಡಲು ಸರ್ಕಾರ ಮುಂದಾಗಿದೆ. ಪ್ರತಿ ಎಕರೆಗೆ ಗರಿಷ್ಠ 4 ಕ್ವಿಂಟಾಲ್, ಪ್ರತಿ ರೈತರಿಂದ ಗರಿಷ್ಠ 15 ಕ್ವಿಂಟಾಲ್ ಭತ್ತ ಖರೀದಿ ಮಾಡಲಾಗುವುದು. ರೈತರು ಏಪ್ರಿಲ್ 30ರವರೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿದ್ದು, ಇದೇ 22ರಿಂದ ಮೇ 14ರವರೆಗೆ ಖರೀದಿ ಅವಧಿಯನ್ನು ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪಿ. ಸುನೀಲ್ ಕುಮಾರ್ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ನಾಳೆಯಿಂದ ಮಾಲ್ಡೀವ್ಸ್ ಹಾಗೂ ಮಾರಿಷಸ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಮತ್ತು ನಾಡಿದ್ದು ಮಾಲ್ಡೀವ್ಸ್ಗೆ ಭೇಟಿ ನೀಡಲಿರುವ ಸಚಿವರು ಅಲ್ಲಿನ ರಾಜ್ಯಪಾಲ ಅಲಿ ಹಾಶಿಮ್ ಮತ್ತಿತರ ನಾಯಕರನ್ನು ಭೇಟಿ ಮಾಡಲಿದ್ದಾರೆ. ನಂತರ 22ರಂದು ಮಾರಿಷಸ್ಗೆ ಪ್ರಯಾಣ ಬೆಳೆಸಲಿರುವ ಸಚಿವರು ಅಲ್ಲಿನ ರಾಷ್ಟ್ರಪತಿ ಹಾಗೂ ಪ್ರಧಾನಿ ಪ್ರವೀದ್ ಜುಗ್ನೌತ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ನೇಪಾಳದಲ್ಲಿ 6 ಪ್ರೌಢಶಾಲೆಗಳ ಪುನರ್ ನಿರ್ಮಾಣಕ್ಕೆ ಭಾರತ ಮತ್ತು ನೇಪಾಳ ನಡುವೆ ಒಪ್ಪಂದಕ್ಕೆ ನಿನ್ನೆ ಸಹಿ ಹಾಕಲಾಯಿತು. ಈ ಒಪ್ಪಂದ 518 ಮಿಲಿಯನ್ ನೇಪಾಳ ರೂಪಾಯಿ ವೆಚ್ಚದಲ್ಲಿ 6 ಪ್ರೌಢಶಾಲೆಗಳ ಪುನರ್ ನಿರ್ಮಾಣ ಯೋಜನೆಯನ್ನು ಒಳಗೊಂಡಿದೆ ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಕಠ್ಮಂಡು ಜಿಲ್ಲೆಯ 4 ಮತ್ತು ಕಾವ್ರೆ ಜಿಲ್ಲೆಯ 2 ಶಾಲೆಗಳನ್ನು ಒಳಗೊಂಡಿವೆ. ಈ ಪೈಕಿ ಕಠ್ಮಂಡುವಿನಲ್ಲಿ ನಿನ್ನೆ 1 ಶಾಲೆಯನ್ನು ಉದ್ಘಾಟಿಸಲಾಯಿತು. ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯಲ್ಲಿನ ಉಪಮುಖ್ಯಸ್ಥ ನಾಂಗ್ಯಾ ಸಿ ಖಂಪಾ ಮತ್ತು ರಾಷ್ಟ್ರೀಯ ಪುನರ್ ನಿರ್ಮಾಣ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಶೀಲ್ ಗ್ಯಾವಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ವರ್ಷಾಚರಣೆ ಪ್ರಯುಕ್ತ ಪಶ್ಚಿಮ ಬಂಗಾಳದಲ್ಲಿ ಆಯೋಜಿಸಲಾಗಿರುವ ಸೈಕಲ್ ರ್ಯಾಲಿಗೆ ಹಸಿರು ನಿಶಾನೆ ತೋರಿದರು. প্রথমেই আমরা আহ্বান জানাচ্ছি নেতাজি সুভাষ দলকে, যাদের आप देख रहे हैं कोलकाता में नेशनल ಇದಕ್ಕೂ ಮುನ್ನ ಹುತಾತ್ಮ ಸ್ವಾತಂತ್ರ್ಯ ಯೋಧರ ಸ್ಮರಣಾರ್ಥ ಕೋಲ್ಕತಾದ ರಾಷ್ಟ್ರೀಯ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಂಡು ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ವರ್ಷಾಚರಣೆ ಆಚರಿಸಲು ಮೋದಿ ನೇತೃತ್ವದ ಸರ್ಕಾರ ನಿರ್ಧರಿಸಿದೆ. ಇದರ ಪ್ರಯುಕ್ತ ಸೈಕಲ್ ಜಾಥಾ ಆಯೋಜಿಸಲಾಗಿದ್ದು,
ಇದು 900 ಕಿಲೋಮೀಟರ್ ಸಂಚರಿಸಿ ಬಂಗಾಳದ ಯುವ ಜನತೆಯನ್ನು ಪ್ರೇರಿತಗೊಳಿಸಲಿದೆ ಎಂದರು. ಸರ್ಕಾರ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರ ಬಲಿದಾನ ತ್ಯಾಗಗಳನ್ನು ಜನಮಾನಸದಲ್ಲಿ ಪುನರ್ ಸ್ಥಾಪಿಸುವ ಕೆಲಸ ಮಾಡುತ್ತಿದೆ. ಇದರಿಂದ ದೇಶದಲ್ಲಿ ಬಹುದೊಡ್ಡ ಪರಿವರ್ತನೆ ಸಾಧ್ಯವಾಗಲಿದೆ ಎಂದರು. ಸುಭಾಷರ ದೇಶಭಕ್ತಿ, ಕರ್ತೃತ್ವ ಶಕ್ತಿ ಹಲವಾರು ಪೀಳಿಗೆಗಳಿಗೆ ಪ್ರೇರಣಾದಾಯಕವಾಗಿದೆ. ದೇಶದ ಯುವ ಜನರು ಸುಭಾಷರ ಜೀವನವನ್ನು ಅಧ್ಯಯನ ಮಾಡಬೇಕು ಎಂದು ಕರೆ ನೀಡಿದರು. ದೇಶದ ಇತಿಹಾಸ ಅರಿತವರಿಂದ ಮಾತ್ರ ದೇಶದ ಭವಿಷ್ಯ ನಿರ್ಮಾಣ ಸಾಧ್ಯ. ದೇಶಕ್ಕಾಗಿ ಬಲಿದಾನಗೈದವರ ಬಗ್ಗೆ ಅಭಿಮಾನ, ಹೆಮ್ಮೆ ಇರುವವರಿಂದ ಮಾತ್ರ ಉಜ್ವಲ ಭವಿಷ್ಯ ನಿರ್ಮಾಣವಾಗುತ್ತದೆ. ಭಾರತ ಮತ್ತೊಮ್ಮೆ ವಿಶ್ವಗುರುವಾಗಲಿದೆ ಎಂದು ಅರವಿಂದರು ಹೇಳಿದರು. ಅವರು ಹೇಳಿರುವಂತೆ ಭಾರತವನ್ನು ವಿಶ್ವಗುರುವನ್ನಾಗಿಸಲು ನಾವೆಲ್ಲರೂ ಕೈಜೋಡಿಸಬೇಕಿದೆ ಎಂದರು. आईसीएस की परीक्षा दी होगी कि मैं आईसीएस होने के बावजूद भी अंग्रेजों की नौकरी नहीं करना चाहता. इस देश से अंग्रेजों ने अब जाना चाहिए और उसको चकमा देकर बंगाल से भागकर हजारों किलोमीटरों की यात्रा कर पैदल, गाड़ी में, सबमरीन में ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನಲ್ಲಿ ಇಂದು ಏರ್ಪಡಿಸಿದ್ದ ಸವಿತಾ ಮಹರ್ಷಿ ಜಯಂತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಅರಣ್ಯ ಸಚಿವ ಅರವಿಂದ ಲಿಂಬಾವಳಿ ಉದ್ಘಾಟಿಸಿದರು. ಸಚಿವ ವಿ ಸೋಮಣ್ಣ, ಶಾಸಕ ಆಚಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಅರವಿಂದ ಲಿಂಬಾವಳಿ ಸವಿತಾ ಸಮುದಾಯದ ಏಳಿಗೆಗೆ ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಲಿದೆ ಎಂದು ಭರವಸೆ ನೀಡಿದರು. ಒಬ್ಬೊಬ್ಬ ಶರಣರನ್ನ ಆ ಸಮಾಜಕ್ಕೆ ಮಾರ್ಗದರ್ಶಕರನ್ನಾಗಿ ಮಾಡುವಂತಹ ಅನುಭವ ಮಂಟಪದಲ್ಲಿ ಆ ರೀತಿಯ ಶರಣರನ್ನ ಸಿದ್ಧಪಡಿಸಿದ್ರು. ಸಚಿವ ಸೋಮಣ್ಣ ಸವಿತಾ ಸಮಾಜವನ್ನು ಮುಖ್ಯ ವಾಹಿನಿಗೆ ತರಲು ಅಗತ್ಯವಿರುವ ಪೂರಕ ಕ್ರಮಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಬೆಂಗಳೂರಿನ ಡಿಜೆಹಳ್ಳಿ ಹಾಗೂ ಕೆಜಿಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಗಲಭೆಗಳ ಸಂದರ್ಭದಲ್ಲಿ ಖಾಸಗಿ ಹಾಗೂ ಸಾರ್ವಜನಿಕರ ಆಸ್ತಿಪಾಸ್ತಿಗೆ ನಷ್ಟ ಉಂಟು ಮಾಡಿರುವವರಿಂದಲೇ ನಷ್ಟ ವಸೂಲಿ ಮಾಡಬೇಕೆಂಬ ವಿಚಾರಕ್ಕೆ ಹೈಕೋರ್ಟ್ ಸೂಚನೆ ಮೇರೆಗೆ ನೇಮಕಗೊಂಡಿರುವ ಕ್ಲೇಮ್ ಕಮಿಷನರ್ ಕಚೇರಿ ಬಾಲಬ್ರೂಯಿಯಲ್ಲಿ ಪ್ರಾರಂಭವಾಗಿದ್ದು, ನಷ್ಟ ಅನುಭವಿಸಿರುವ ಸಾರ್ವಜನಿಕರು ತಮ್ಮ ದೂರುಗಳನ್ನು ದಾಖಲೆಗಳ ಮೂಲಕ ಸಲ್ಲಿಸಬಹುದಾಗಿದೆ ಎಂದು ಕ್ಲೇಮ್ ಕಮಿಷನರ್ ನ್ಯಾಯಮೂರ್ತಿ ಎಚ್ಎಸ್ ಕೆಮಣ್ಣ ಹೇಳಿದ್ದಾರೆ. ಈಗಾಗಲೇ ಈ ವಿಚಾರ ಕುರಿತು ಮಾಧ್ಯಮಗಳಲ್ಲಿ ಹಾಗೂ ಭಿತ್ತಿಪತ್ರಗಳ ಮೂಲಕ ಸಾಕಷ್ಟು ಪ್ರಚಾರ ನೀಡಿದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಅರ್ಜಿಗಳು ಬಂದಿಲ್ಲ. ಇದುವರೆಗೂ ಕೇವಲ 3 ಅರ್ಜಿಗಳು ಮಾತ್ರ ಬಂದಿವೆ. ಸಾರ್ವಜನಿಕರು ನಷ್ಟ ಸಂಬಂಧ ತಮ್ಮ ಬಳಿ ಲಭ್ಯವಿರುವ ದಾಖಲೆಗಳನ್ನು ಪ್ರಮಾಣೀಕರಿಸಿದ ಹೇಳಿಕೆಯೊಂದಿಗೆ ಸಲ್ಲಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಸರ್ಕಾರಿ ಇರ್ಬೋದು, ವಾಹನಗಳಿಗೆ ನಷ್ಟ ಆಗಿದೆ, ಆ ನಷ್ಟ ಹೊಂದಿರುವ ವ್ಯಕ್ತಿಗಳು ಇನ್ನೂ ಮುಂದೆ ಬಂದಿಲ್ಲ. ಇಲ್ಲಿ ನಮ್ಮ ಕಚೇರಿಗೆ ಅರ್ಜಿ ಸಲ್ಲಿಸಬೇಕು. ಒಂದು ತಮ್ಮ ಮೂಲಕ ತಿಳಿಸ್ಪಡಿಸೋದೇನು ಅಂದರೆ, ಅವರ ಅರ್ಜಿ ಸಲ್ಲಿಸಿದ ಮೇಲೆ ನಾವು ಕೂಲಂಕುಷವಾಗಿ ಅರ್ಜಿಗಳನ್ನು ಪರಿಗಣಿಸಿ ಸರ್ಕಾರದ ವ್ಯಾಲ್ಯೂಯರ್ಸ್, ಆಥರೈಸ್ಡ್ ವ್ಯಾಲ್ಯೂಯರ್ಸಿಂದ ಅದನ್ನು ಅಸೆಸ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆತ್ಮನಿರ್ಭರ ಭಾರತ ಗುರಿ ಸಾಧನೆಗೆ ನೂತನ ಶಿಕ್ಷಣ ನೀತಿ ಮಹತ್ವದ ಪಾತ್ರ, ಸಂಶೋಧನೆಗೆ ಬಜೆಟ್ನಲ್ಲಿ ಆದ್ಯತೆ, 50,000 ಕೋಟಿ ರೂಪಾಯಿ ಮೀಸಲು ಪ್ರಧಾನಿ ನರೇಂದ್ರ ಮೋದಿ. ಇಂದ್ರಧನುಷ್ 3ನೇ ಹಂತದ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ, 90% ಯಶಸ್ಸು ಗಳಿಸುವ ಗುರಿ, ಡಾ ಹರ್ಷವರ್ಧನ್ ವಿಶ್ವಾಸ. ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆ ಮುಂದೂಡಿಕೆ ಇಲ್ಲ, ಸಂವಿಧಾನಾತ್ಮಕವಾಗಿ ನಿಗದಿತ ಕಾಲಘಟ್ಟದಲ್ಲಿ ಪ್ರಕ್ರಿಯೆ, ಡಾ ಸಿಎನ್ ಅಶ್ವತ್ಥನಾರಾಯಣ. ಇದೇ 27ರಿಂದ ಮಾರ್ಚ್ 2ರವರೆಗೆ ಭಾರತೀಯ ಆಟಿಕೆ ಉತ್ಸವ, ವೋಕಲ್ ಫಾರ್ ಲೋಕಲ್ ಧ್ಯೇಯದಡಿ ಪ್ರದರ್ಶನಕ್ಕೆ ಅವಕಾಶ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.